ಹಾರಿಬಲ್ ಮೇಡಮ್. ಅದನ್ನು ವಿ ಕೆನಾಟ್ ಇಮ್ಯಾಜಿನ್. ನಾಯಿ ಮಾಂಸ ಅಂತ ಆದರೆ ನಮ್ಮ ಮನುಷ್ಯ ಜಾತಿ ಮೇಲೆ ಒಂಥರ ಅಸಹ್ಯ ಬಂದ್ಬಿಡುತ್ತೆ. ಈ ಲೆವೆಲ್ಗೆ ಇಳಿತಾರೆ ಜನ ಅನಿಸ್ಬಿಡುತ್ತೆ. ಎಲ್ಲರೂ ದಂಧೆ ಮಾಡ್ತಾ ಇದ್ದಾರೆ, ಇವರು ದಂಧೆ ಮಾಡ್ತಾ ಇದ್ದಾರೆ, ಎಲ್ಲ ದುಡ್ಡು ಮಾಡೋಕ್ಕೆ ದಂಧೆ ಮಾಡ್ತಾ ಇದ್ದಾರೆ. ಜನಗಳ ಆರೋಗ್ಯ ಏನಾಗಬೇಕು ಮೇಡಮ್? ಸರ್ಕಾರದವರೇ ಆಯಿತು, ಜನಗಳೇ ಆಯಿತು, ಪಬ್ಲಿಕ್ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಯಾರು ಇದ್ರ ಬಗ್ಗೆ ಏನು ಕೇರೇ ತಗೊಳ್ತಾ ಇಲ್ಲ. ಮೇಕೆದಾದರೆ ಬಾಲದಲ್ಲಿ ಬಿಟ್ಟಿರ್ತಾರೆ, ಕೂದಲು ಗೊತ್ತಾಗುತ್ತೆ. ಕುರಿದಾರೆ ಸ್ವಲ್ಪ ಸಿಂಕ್ ಆಗುತ್ತೆ. ನಾಯಿದಾರೆ ಪೂರ ತೆಗೆದ್ರೆ ನಿನ್ನೆ ರಾತ್ರಿ ನಾವು ಟಿ ವಿನಲ್ಲಿ ನೋಡಿದ್ವು. ಅದನ್ನು ಟೇಬಲ್ ನೀಟಾಗಿರುತ್ತೆ, ಒಳಗೆ ಅದು ಏನು ಮಾಡ್ತಾನೆ ಗೊತ್ತಿಲ್ಲ, ಒಟ್ಟೆ ಜನ ತಿಂತಾರೆ ಅಷ್ಟೇ. ಸರ್, ನೀವು ನಾನ್ ವೆಜ್ ಪ್ರಿಯರಾ? ಹೌದೌದು, ನಾನ್ ವೆಜ್ ತಿಂತೀವಿ. ಹೋಟೆಲ್ನಲ್ಲಿ ಜಾಸ್ತಿ ತಿಂತೀರಾ ಅಥವಾ ಮನೆಯಲ್ಲ? ಮನೆಯಲ್ಲೇ ಬ್ಯಾಚುಲರ್ ಇದ್ದಾಗ ಹೋಟ್ಲ ತಿಂತಾ ಇದ್ವಿ. ಈಗ ಫ್ಯಾಮಿಲಿ ಆದಮೇಲೆ ಮನೆಯಲ್ಲಿ. ಹೋಟೆಲ್ನಲ್ಲಿ ತಿನ್ಬೇಕಾದ್ರೆ ಏನಾದರೂ ಫೀಲ್ ಆಗ್ತಾ ಇತ್ತು? ಅಂದರೆ ಏನಾದರೂ ಮಿಕ್ಸ್ ಆಗಿರ್ಬೋದು ಅಂತ ಏನಾದರೂ ಫೀಲ್ ಇದೆಯಾ? ಇಲ್ಲ, ನಾವೆಲ್ಲ ಕಡೆ ತಿನ್ನಲ್ಲ. ಸಮ್ ಸೆಲೆಕ್ಟೆಡ್ ಹೋಟೆಲ್ಸ್ ನಮಗೆ ಗೊತ್ತಿರುತ್ತೆ ಜನ ಎಲ್ಲಿರುತ್ತೆ ಏನು ಅಂತೇಳಿ, ಅಂಥ ಕಡೆ ಹೋಗ್ತೀವಿ. ಕೆಲವು ಅನ್ನೋನ್ ಪ್ಲೇಸಲ್ಲೆಲ್ಲ ಹೋಗಲ್ಲ. ಜೊತೆಗೆ ಹೈವೇಸಲ್ಲಿ ಡಾಬಾ ಇಂಥ ಕಡೆ ಎಲ್ಲ ಹೋಗಲ್ಲ. ಸ್ವಲ್ಪ ಇಲ್ಲಿ ಲೆಗಸಿ ಇರುತ್ತೆ, ಓಲ್ಡ್ ನೋಟೆಡ್ ಪ್ಲೇಸಸ್ ಇರುತ್ತಲ್ಲ ಸಿಟಿನಲ್ಲಿ, ಅಂಥ ಕಡೆ ಹೋಗ್ತೀವಿ. ಅಲ್ಲಿ ಒಂದು ಐಡಿಯಾ ಇರುತ್ತೆ ನಮಗೆ. ಯೂಶ್ವಲಿ ಇಂಥದ್ದೆಲ್ಲ ನಡೆಯೋದು ಡಾಬಾಗಳಲ್ಲಿ, ಔಟ್ಸ್ಕರ್ಟ್ಗಳಲ್ಲಿ, ಹೈವೇಸಲ್ಲಿ ಜಾಸ್ತಿ ಇರ್ತದೆ. ನೀವು ನಿನ್ನೆ ನೋಡಿರ್ತೀರ ನಾಯಿ ಮಾಂಸ ದಂಧೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಏನು ಅನ್ಸುತ್ತೆ ಅದ್ರ ಬಗ್ಗೆ ಅದನ್ನೆಲ್ಲ ಕೇಳಿದಾಗ? ಇಲ್ಲಿ ಸುಳ್ಳು ಇರ್ಬೇಕು ಅನಿಸ್ತದೆ. ಯೂಶ್ವಲಿ ಯಾರು ಆ ಲೆವೆಲ್ಲಿಗೆ ಇಳಿಯಲ್ಲ ಅನ್ಕೋತೀನಿ ನಾನು. ನಾಯಿ ಮಾಂಸ ಮಾರೋ ಲೆವೆಲ್ಲಿಗೆ ಯಾರು ಇಳಿಯಲ್ಲ. ಬಟ್ ಗೊತ್ತಿಲ್ಲ, ಮೋಸ್ಟ್ಲಿ ಇದು ಏನೋ ಅವ್ರ ಮೇಲೆ ಏನೋ ಹಳೆ ರೈವಲ್ರಿ ಇರ್ಬೋದೇನೋ, ಅಥವಾ ಅವ್ರ ಮೇಲೆ ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಅವ್ರು ಅದನ್ನು ಮಾಡಿರಲ್ಲ. ಅದಕ್ಕಾಗಿ ಅವ್ರ ಹೆಸರು ಹಾಳು ಮಾಡೋಕ್ಕೆ ಮಾಡಿರ್ತಾರೆ. ಅದು ಬಿಸ್ನೆಸ್ಸಲ್ಲಿ ಕಾಮನ್. ಅದು ನಮಗೂ ಅಷ್ಟೇ. ಯಾರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಲ್ಲ ಅಂದರೆ ಕಸ್ಟಮರ್ ನಮ್ಮ ಮೇಲೆ ಎಗೇನೆಸ್ಟಾಗಿ ಮಾತಾಡ್ತಾರೆ ಎಷ್ಟೋ ಜನ. ವಿ ಆರ್ ಆಲ್ಸೋ ಇನ್ ದ ಬಿಸ್ನೆಸ್ ಅಲ್ಲ. ಸೊ ಇಟ್ಸ್ ಆಲ್ ಪಾರ್ಟ್ ಆಫ್ ದಿ ಬಿಸ್ನೆಸ್. ಸುಮ್ಮನೆ ನೇಮ್ ಹಾಳು ಮಾಡೋಕ್ಕೆ ಮಾಡ್ತಾರೆ ಅಂತಾರೆ. ಬಟ್ ಯೂಶ್ವಲಿ ಯಾರು ನಾಯಿ ಮಾಂಸ ಮಾರೋ ಲೆವೆಲ್ಲಿಗೆ ಇಳಿಯಲ್ಲ ಅನ್ಕೊತೀನಿ ನಾನು. ಇಂತಹ ಸುದ್ದಿಗಳಿಂದ ಹೋಟೆಲ್ನವರಿಗೆ ಏನಾದರೂ ಹೊಡೆತ ಬೀಳುತ್ತಾ ಅಂತ? ಡೆಫಿನೆಟ್ಟಾಗಿ. ಸೊ ತಿನ್ನೋರು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಇದು ಇವತ್ತು ನಮ್ಮ ಮನೇಲಿ ನಿನ್ನೆ ಮಕ್ಳು ಹೇಳಿದ್ರು, ಅಯ್ಯಪ್ಪ ಇನ್ನು ಹೋಟ್ಲಿಗೆ ಹೋಗ್ಬಾರ್ದು ನಾವು ಅಂತ. ಟಿ ವಿಯಲ್ಲಿ ನೋಡಿದ ಮೇಲೆ ಇರುತ್ತೆ, ಎಫೆಕ್ಟ್ ಆಗುತ್ತೆ ಡೆಫಿನೆಟ್ಟಾಗಿ. ಇದು ಸ್ವಲ್ಪ ಟೈಮ್, ಯಾಕಂದರೆ ಪೀಪಲ್ಸ್ ಮೆಮೊರಿ ಈಸ್ ವೆರಿ ಶಾರ್ಟ್. ಒಂದು ಸ್ವಲ್ಪ ಟೈಮ್ ಇರುತ್ತೆ. ಅದು ಓವರ್ ದಿ ಪೀರಿಯಡ್ ಆಫ್ ಟೈಮ್ ಒಂದು 6 ತಿಂಗಳು 3 ತಿಂಗಳು ಆದಮೇಲೆ ನಾರ್ಮಲ್ ಆಗುತ್ತೆ. ಆ ಸುದ್ದಿ ಬಂದಾಗ ಕೆಲವರೆಲ್ಲ ಹೋಗಲ್ಲ, ಅವಾಯ್ಡ್ ಮಾಡ್ತಾರೆ. ಬಟ್ ಒಂದು 3-4 ತಿಂಗಳಾದಮೇಲೆ ಅದು ಮರ್ತೋಗ್ಬಿಡ್ತದೆ. ಜನಗಳ ಮೆಮೊರಿ ಗೊತ್ತಲ್ಲ ನಿಮಗೆ, ಫಾರ್ ಎನಿ ಮ್ಯಾಟರ್ ಮರ್ತು ಬಿಡ್ತಾರೆ ಬೇಗ. ಹಾಗೆ ಇದು ಒಂದು ಮ್ಯಾಟ್ರ್ ಅಷ್ಟೇ, ಮರ್ತೋಗ್ಬಿಡುತ್ತೆ ಬೇಗ. ಮನೆ ಊಟಕ್ಕಿಂತ ಜಾಸ್ತಿ ಹೋಟೆಲ್ ಊಟನ ಲೈಕ್ ಮಾಡ್ತಾರೆ ಜನ, ಯಾಕಂದರೆ ಟೇಸ್ಟಿಯಾಗಿರುತ್ತೆ ಅಂತ. ಅಂಥವ್ರಿಗೆ ಏನು ಹೇಳ್ತಾರೆ? ಇಲ್ಲ, ಇಟ್ಸ್ ನಾಟ್ ಗುಡ್. ಹೆಲ್ತ್ಗೂ ಒಳ್ಳೆಯದಲ್ಲ ಹೋಟೆಲ್ ಫುಡ್ಡು. ಟೇಸ್ಟಿಂಗ್ ಪೌಡ್ರ್ ಹಾಕೋದ್ರಿಂದ, ಆಮೇಲೆ ಬೇರೆ ಬೇರೆ ಮಸಾಲೆ ಐಟಮ್ ಹಾಕೋದ್ರಿಂದ ಇಟ್ಸ್ ನಾಟ್ ಗುಡ್. ಐ ಆಮ್ ಆಲ್ವೇಸ್ ಅಡ್ವೈಸ್ ಫಾರ್ ಹೋಮ್ ಫುಡ್. ಐ ವಿಲ್ ರೆಕಮೆಂಡ್ ಹೋಮ್ ಫುಡ್ ಓನ್ಲಿ. ಅಕಸ್ಮಾತ್ ಇದು ನಾಯಿ ಮಾಂಸ ಅಂತ ಏನಾದರೂ ಗೊತ್ತಾದರೆ ಏನು ಅನಿಸುತ್ತೆ ಅಂತ ಕನ್ಫರ್ಮ್ ಮಾಡಿ? ಇಟ್ಸ್ ಹಾರಿಬಲ್ ಮೇಡಮ್. ಅದನ್ನು ವಿ ಕೆನಾಟ್ ಇಮ್ಯಾಜಿನ್. ನಾಯಿ ಮಾಂಸ ಅಂತ ಆದರೆ ನಮ್ಮ ಮನುಷ್ಯ ಜಾತಿ ಮೇಲೆ ಒಂಥರ ಅಸಹ್ಯ ಬಂದ್ಬಿಡುತ್ತೆ. ಈ ಲೆವೆಲ್ಗೆ ಇಳಿತಾರೆ ಜನ ಅನಿಸ್ಬಿಡುತ್ತೆ. ಸೊ ಐ ಹೋಪ್ ಅದು ಸುಳ್ಳು ಸುದ್ದಿ ಆಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನಿಜವಾಗ್ಲೂ. ಸರ್, ಈಗ ನಾಯಿ ಮಾಂಸ ದಂಧೆ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ, ಏನು ಅನಿಸ್ತಾ ಇದೆ ಸರ್? ಏನು ಅನಿಸುತ್ತೆ ಮೇಡಮ್? ಇದೆಲ್ಲದು ದಂಧೆ. ಇದೆಲ್ಲ ಒಂಥರ ಎಲ್ಲರೂ ದಂಧೆ ಮಾಡ್ತಾ ಇದ್ದಾರೆ, ಇವರು ದಂಧೆ ಮಾಡ್ತಾ ಇದ್ದಾರೆ, ಎಲ್ಲ ದುಡ್ಡು ಮಾಡೋಕ್ಕೆ ದಂಧೆ ಮಾಡ್ತಾ ಇದ್ದಾರೆ. ಜನಗಳ ಆರೋಗ್ಯ ಏನಾಗಬೇಕು ಮೇಡಮ್? ಇದೇನು ಯಾರು ಇದ್ರ ಬಗ್ಗೆ ಸರ್ಕಾರದವರೇ ಆಯಿತು, ಜನಗಳೇ ಆಯಿತು, ಪಬ್ಲಿಕ್ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಯಾರು ಇದ್ರ ಬಗ್ಗೆ ಏನು ಕೇರೇ ತಗೊಳ್ತಾ ಇಲ್ಲ. ಹಣಕ್ಕಾಗಿ ಈ ರೀತಿ ಕೃತ್ಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಮನಿ ಮೇಕ್ ಮನಿ ಥಿಂಗ್ಸ್ ಅಂತಾರವಲ್ಲ, ಆ ಥರ ಮೇಡಮ್ ಇವರೆಲ್ಲ ಮಾಡ್ತಾ ಇರೋದು. ಒಟ್ಟಿಗೆ ಪಬ್ಲಿಕ್ಕನ್ನು ಯಾಮಾರಿಸ್ತಾ ಇದ್ದಾರೆ, ಎಲ್ಲರೂ ಸೇರಿ ಯಾಮಾರಿಸ್ತಾ ಇದ್ದಾರೆ. ಯಾರು ಇದ್ರ ಬಗ್ಗೆನೇ ಯಾರು ಜವಾಬ್ದಾರಿ ತಗೊಳ್ತಾ ಇಲ್ಲ. ಸರ್ಕಾರನೂ ತಗೊಳ್ತಾ ಇಲ್ಲ, ಜನಗಳು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇಲ್ಲ, ಜನಗಳು ಏನು ಮಾಡೋಕ್ಕಾಗ್ತಾಯಿಲ್ಲ. ಹೆಲ್ಪ್ಲೆಸ್ ಆಗೋಗಿದೆ ಮೇಡಮ್ ಈ ಸರ್ಕಾರದಲ್ಲಿ. ಸರ್, ನಾನ್ ವೆಜ್ ಪ್ರಿಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನ್ ವೆಜ್ ಪ್ರಿಯರಿಗೆ ಏನು ಹೇಳಿದ್ರೆ ಮನೆಗೆ ಮಾಡ್ಕೊತೀನಿ ಅಂತ ಹೇಳ್ಬೇಕು ಅಷ್ಟೇ. ಮನೆಗೆ ಮಾಡ್ಕೊತಿದ್ರೆ ನೀಟಾಗಿರೋ ತಂದು ತಿನ್ಬೇಕು ಅಷ್ಟೇ. ಅಲ್ಲಿ ನಮಗೇನು ಗೊತ್ತಾಗೋದಿಲ್ಲ ಮೇಡಮ್. ಅಲ್ಲಿ ಮೇಕೆದಾದರೆ ಬಾಲದಲ್ಲಿ ಬಿಟ್ಟಿರ್ತಾರೆ, ಕೂದಲು ಗೊತ್ತಾಗುತ್ತೆ. ಕುರಿದಾರೆ ಸ್ವಲ್ಪ ಸಿಂಕ್ ಆಗುತ್ತೆ. ನಾಯಿದಾರೆ ಪೂರ ತೆಗೆದ್ರೆ ನಿನ್ನೆ ರಾತ್ರಿ ನಾವು ಟಿ ವಿನಲ್ಲಿ ನೋಡಿದ್ವು. ಅದನ್ನು ಆ ಕೆರೆಯಲ್ಲಿ ಇವರು ಮಂಡ್ಯ ಕೆರೆಯಲ್ಲಿರೋಬ್ಬರು ಇದು ಮಾಡಿದ್ರಲ್ಲ, ಕಾಟನ್ಪೇಟೆ ಪೊಲೀಸನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ್ನ ಬಜರಂಗ ದಳದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ರಾತ್ರಿ ನೋಡಿದ್ವು ಟಿ ವಿನಲ್ಲಿ, ನಾವು ತೋರಿಸಿದ್ರಿ ಟಿ ವಿನಲ್ಲಿ, ಎಲ್ಲ ಟಿ ವಿನಲ್ಲೂ ತೋರಿಸಿದ್ರಿ ರಾತ್ರಿ. ಏನು ಅನಿಸ್ತು ಅದನ್ನು ನೋಡಿದವಾಗ, ದೃಶ್ಯವನ್ನು ನೋಡಿದಾಗ? ಏನು ಮೇಡಮ್, ನಾವು ಏನು ಹೇಳೋಕ್ಕಾಗ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಅಂದರೆ ಮೊದಲಿನ ಎಲ್ಲ ಇದರಲ್ಲೂ ಕಲಬೆರಕೆ ಆಗುತ್ತೆ ಮೇಡಮ್. ಪ್ರತಿಯೊಂದರಲ್ಲೂ ಕಲಬೆರಕೆ, ಪ್ರತಿಯೊಂದರಲ್ಲೂ ಕಲಬೆರಕೆ. ಈಗ 200 ರೂಪಾಯಿ 1 kg ಕಡ್ಲೆ ಬೀಜ ತತ್ತೀವಿ. 200 ರೂಪಾಯಿನಲ್ಲಿ ಕಡ್ಲೆ ಬೀಜ ಹೆಂಗೆ ಅವನು ಕಡ್ಲೆಕಾಯಿ 200 ರೂಪಾಯಿನ ಕೆ ಜಿ ಹೆಂಗೆ ಕೊಡ್ತಾನೆ? ಅಲ್ಲಿ 200 ಗ್ರಾಮ್ ಬರ್ತೈತೆ ಅದರಲ್ಲಿ ಆಯಿಲ್ ರೀಪ್ರೊಡ್ಯೂಸ್ ಆಗುತ್ತೆ. ಹೆಂಗೆ ಅವ್ನು ಮಾಡ್ತಾನೆ? 200 ರೂಪಾಯಿನ ಹೆಂಗೆ ಕೊಟ್ಬಿಡ್ತಾನೆ? ಅದು ಸಹ ಕಲಬೆರಕೆನೆ. ಪ್ರತಿಯೊಂದೂ ಕಲಬೆರಕೆನೆ ಮೇಡಮ್.
ಏನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ತಿಂದಾಗ ಜನರ ಆರೋಗ್ಯ ಪರಿಸ್ಥಿತಿ ಹೇಗೆ ಅಂತ ಎಲ್ಲ ಅದಕ್ಕೆ ಹಾಸ್ಪಿಟ್ಲ್ ಕಟ್ತಾ ಇದ್ರೆ ಹೋಗೋದು ಅಡ್ಮಿಷನ್ ಆಗೋದು ಅಷ್ಟೇ. ಎಲ್ಲ ಆರೋಗ್ಯದ ಕೆಟ್ಟ ಕೆರದೈತಿ ಅದಕ್ಕೆ ಅಂತಾನೆ ಹಾಸ್ಪಿಟ್ಲ್ ಕಟ್ತಾ ಇದ್ದಾರೆ ಅಂತ. ಅಂತ ಹಾಸ್ಪಿಟ್ಲ್ ಕಟ್ತಾರೆ. ಯಾರು ಏನು ಜವಾಬ್ದಾರಿ ತಗೊಳಕ್ಕೆ ಆಗ್ತಾರೆ ಮೇಡಮ್? ಏನು ಮಾಡ್ತೀರಾ? ಏನು ಮಾಡೋಕ್ಕಾಗ್ತದೆ. ಹೆಲ್ಪ್ಲೆಸ್ ಆಗೋಗ್ಬಿಟ್ಟಿದೆ. ಸರ್ಕಾರನೇ ಹೆಲ್ಪ್ಲೆಸ್ ಆಗೋಗಿದೆ. ಇದ್ರ ಬಗ್ಗೆ ಜನಗಳ ಬಗ್ಗೆ ಯಾರು ಹೆಲ್ತ್ ಬಗ್ಗೆ ಯಾರು ಜವಾಬ್ದಾರಿ ನಾವು ತಗೋಬೇಕಷ್ಟೇ. ನಾವು ಪಬ್ಲಿಕ್ಸು ಅದ್ರ ಬಗ್ಗೆ ಅವರೇನು ತಗೊಂತಾರೆ ಎಲ್ಲರೂ. ಸರ್ ಆಗೆಲ್ಲ 100 ವರ್ಷ 110 ವರ್ಷ ಈ ರೀತಿ ಬದುಕ್ತಾ ಇದ್ರು. ಆದರೆ ಈಗ 40 ವರ್ಷ 50 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಕಾರಣ ಇದೇನಾ? ಎಲ್ಲ ಕಲಬೆರಕೆ. ಫುಡ್ ಅಡಲ್ಟ್ರೇಷನ್, ಪ್ರತಿಯೊಂದು ಫುಡ್ ಅಡಲ್ಟ್ರೇಷನ್ ಮೇಡಮ್. ಪ್ರತಿಯೊಂದರಲ್ಲೂ ಅಡಲ್ಟ್ರೇಷನ್. ಮನಿ ಮೇಕ್ಸ್ ಪ್ರತಿಯೊಂದರಲ್ಲೂ ಕಲಬೆರಕೆ ಮೇಡಮ್. ಪ್ರತಿಯೊಂದು ಆಹಾರನೂ ಕಲಬೆರಕೆ ಆಗ್ತಾಯಿದೆ ಇವತ್ತು. ಏನು ಯಾರೇನೇ ಸರ್ಕಾರ ಏನೇ ರೂಲ್ಸ್ ಮಾಡಿದ್ರೋ ಯಾರು ಅದ್ರ ಬಗ್ಗೆ ಜನಗಳು ಅದನ್ನು ತಿಳ್ಕೊಳ್ತಾ ಇಲ್ಲ. ಜನರ ಜೀವಕ್ಕೆ ಬೆಲೆ ಇಲ್ವಾ ಅಂತ? ಇಲ್ಲ, ಬೆಲೆ ಇಲ್ಲ. ಹಂಗಾಗೋಗ್ಬಿಟ್ಟಿದೆ ಅಮ್ಮ. ಏನು ಮಾಡೋಕ್ಕಲ್ಲ. ದುಡ್ಡು 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 ಜನಕ್ಕೆ. ದಿನ ಬೆಳಗಾದ್ರೆ ಯೋಚನೆ ಮಾಡಿ ಯಾರು ತೆಮ್ಮ ಕೈ ಇಟ್ಕೊಂಡು ಹೆಂಗೆ ಸಂಪಾದನೆ ಮಾಡೋಣ ಅಂತ ಹೇಳ್ತೀವಿ. ಕಷ್ಟ ಬಿದ್ದು ಸಂಪಾದನೆ ಮಾಡೋರು ಯಾರೂ ಇಲ್ಲ. ನಾನು ಒಬ್ಬ ರೈತ. 40 ಕ್ವಿಂಟಲ್ ಕೊಬ್ಬರಿ ನಾನು ಹೊಡಿತೀನಿ. ನನಗೆ ಒಂದು ಕಾಯಿ ಕಿತ್ತು ಅಟ್ಟಕ್ಕೆ ಹಾಕ್ಲಿಕ್ಕೆ 3,000 ರೂಪಾಯಿ 3 ರೂಪಾಯಿ ಖರ್ಚು ಬರ್ತೈತಿ. ಅದೇ ಕೊಬ್ಬರಿ ರೇಟ್ ಒಂದು ಕ್ವಿಂಟಲ್ಗೆ ಇವತ್ತು 9,000 ರೂಪಾಯಿ. ಏನಾಗಬೇಕು ನಮ್ಮ ಪರಿಸ್ಥಿತಿ, ರೈತರ ಪರಿಸ್ಥಿತಿ? ಇಲ್ಲಿ ಕೂತಿಂದು ಮಾರ್ತಾನವಲ್ಲ ಅವನಿಗೆ ಲಾಭ ಅಷ್ಟೇ. ಇದ್ರ ಬಗ್ಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮೇಡಮ್. ಇಲ್ಲೂ ಕೂಡ ಅಷ್ಟೇ. ಈಗ ಕುರಿ ಆಗಲಿ ಮೇಕೆ ಆಗಲಿ ಅದನ್ನು ಕಷ್ಟಪಟ್ಟು ಸಾಕ್ತಾ ಇರೋರಿಗೆ ಲಾಭ ಇಲ್ಲ. ಈ ರೀತಿ ದಂಧೆ ನಡೆಸ್ತೋರಿಗೆ ಲಾಭ ಅಲ್ವಾ? ಲಾಭ. ದಂಧೆ ನಡೆಸೋರಿಗೆ ಲಾಭ. ಯಾರು ಅಂತ ಗೊತ್ತಾಗ ಜನ ಟೇಬಲ್ ನೀಟಾಗಿರುತ್ತೆ, ಒಳಗೆ ಅದು ಏನು ಮಾಡ್ತಾನೆ ಗೊತ್ತಿಲ್ಲ, ಒಟ್ಟೆ ಜನ ತಿಂತಾರೆ ಅಷ್ಟೇ. ಕೆಮಿಕಲ್ ಎಲ್ಲ ಕೆಮಿಕಲ್ ಮೇಡಮ್. ಎಲ್ಲ ಬಣ್ಣಕ್ಕೆ ಮರಳಾಗ್ತಾ ಇದ್ದಾರೆ ಜನ. ಮರಳಾಗ್ತಾ ಇದ್ದಾರೆ ಮೇಡಮ್. ಖಂಡಿತ. ಬೀಟ್ ಪ್ಲಸ್ ಕರ್ನಾಟಕ.